ನಮಸ್ಕಾರ. ಜಗತ್ತಿನಾದ್ಯಂತ 10,000ಕ್ಕೂ ಅಧಿಕ ಪಕ್ಷಿ ಪ್ರಭೇದಗಳು ಹಲವಾರು ಬಣ್ಣಗಳನ್ನು ಪಡೆದು ನೋಡುಗರಿಗೆ ಅಚ್ಚರಿಯನ್ನು ಉಂಟುಮಾಡುತ್ತಿವೆ. ಈ ವಿಡಿಯೋದಲ್ಲಿ ನಾವು ಪಕ್ಷಿಗಳ ಮೈಬಣ್ಣಕ್ಕೆ ಕಾರಣವೇನು, ಅದರಿಂದ ಏನು ಉಪಯೋಗ, ಗಂಡು ಪಕ್ಷಿಗಳೇ ಏಕೆ ಅಂದವಾಗಿ ಇರುತ್ತವೆ ಎಂಬ ವಿಚಾರದ ಕುರಿತು ತಿಳಿಯೋಣ. ಪಕ್ಷಿಗಳ ಮೈಬಣ್ಣ ಎರಡು ರೀತಿಯಾಗಿ ಉಂಟಾಗುತ್ತದೆ. ಒಂದು ವರ್ಣದ್ರವ್ಯಗಳಿಂದ, ಮತ್ತೊಂದು ಗರಿಗಳ ರಚನೆಯಿಂದ ಉಂಟಾಗುವ ಬೆಳಕಿನ ವಕ್ರೀಭವನದಿಂದ ಮೈಬಣ್ಣವು ರೂಪುಗೊಳ್ಳುತ್ತದೆ. ಕೆಲವು ಸಂದರ್ಭದಲ್ಲಿ ಎರಡರ ಸಮ್ಮಿಶ್ರಣದಿಂದಲೂ ಬಣ್ಣಗಳು ಗೋಚರಿಸಬಹುದು. ಒಂದು, ವರ್ಣದ್ರವ್ಯ ಅಂದರೆ ಪಿಗ್ಮೆಂಟೇಷನ್. ವರ್ಣದ್ರವ್ಯ ಎಂಬುದು ಸಸ್ಯ ಮತ್ತು ಪ್ರಾಣಿಗಳೆರಡರಲ್ಲೂ ಕಂಡುಬರುವ ಬಣ್ಣದ ಪದಾರ್ಥವಾಗಿದೆ. ವರ್ಣದ್ರವ್ಯಗಳಿಂದ ಉಂಟಾದ ಬಣ್ಣವು ಗರಿಗಳ ರಚನೆಯನ್ನು ಅವಲಂಬಿಸಿರುವುದಿಲ್ಲ. ಪಕ್ಷಿಗಳು ಬಣ್ಣಗಳನ್ನು 3 ವಿಭಿನ್ನ ಗುಂಪುಗಳಿಂದ ಪಡೆಯುತ್ತವೆ. ಅವು ಇಂತಿವೆ: 1. ಕ್ಯಾರೋಟಿನಾಯ್ಡ್, 2. ಮೆಲನಿನ್, 3. ಪೊರ್ಪರಿನ್ಗಳು. 1. ಕ್ಯಾರೋಟಿನಾಯ್ಡ್ಗಳು. ಇವು ಪಕ್ಷಿಗಳಲ್ಲಿ ಹಳದಿ, ಕಿತ್ತಳೆ, ಕೆಂಪು ಬಣ್ಣಗಳಿಗೆ ಕಾರಣವಾಗುತ್ತದೆ. ಹಾಗೆ ಮೆಲನಿನ್ನ ಜೊತೆ ಸೇರಿ ಆಲಿವ್ ಗ್ರೀನ್ನಂತಹ ಬಣ್ಣಗಳಿಗೂ ಸಹ ಕಾರಣವಾಗಬಹುದು. ಈ ಬಣ್ಣವು ಸಸ್ಯಗಳಿಂದ ಉತ್ಪತ್ತಿಯಾಗುತ್ತದೆ. ಪಕ್ಷಿಗಳು ಸಸ್ಯಗಳನ್ನು ನೇರವಾಗಿ ತಿನ್ನುವ ಮೂಲಕ ಅಥವಾ ಸಸ್ಯಗಳನ್ನು ತಿನ್ನುವ ಇತರೆ ಕೀಟ ಮತ್ತು ಇತರೆ ಏನನ್ನಾದರೂ ತಿನ್ನುವ ಮೂಲಕ ಈ ಬಣ್ಣವನ್ನು ಪಡೆಯುತ್ತವೆ. 2. ಮೆಲನಿನ್ಗಳು. ಈ ವರ್ಣದ್ರವ್ಯವು ಪಕ್ಷಿಗಳ ಚರ್ಮ ಮತ್ತು ಗರಿ ಎರಡರಲ್ಲಿಯೂ ಕಂಡುಬರುವ ವರ್ಣದ್ರವ್ಯವಾಗಿದೆ. ಮೆಲನಿನ್ನ ಸಾಂದ್ರತೆ ಮತ್ತು ದೇಹದ ಭಾಗವನ್ನು ಅವಲಂಬಿಸಿ ಅದು ಗಾಢ ಕಪ್ಪು ಬಣ್ಣದಿಂದ ಕೆಂಪು ಮಿಶ್ರಿತ ಕಂದು ಹಾಗೂ ತಿಳಿ ಹಳದಿ ಬಣ್ಣದಲ್ಲಿ ಕಂಡುಬರಬಹುದು. ಮೆಲನಿನ್ ಕೇವಲ ಬಣ್ಣ ನೀಡುವ ಕಾರ್ಯವಲ್ಲದೆ ಗರಿಗಳಿಗೆ ಶಕ್ತಿ ಒದಗಿಸುವ ಕಾರ್ಯವನ್ನು ಮಾಡುತ್ತದೆ. ಎಂದರೆ ಮೆಲನಿನ್ ಹೊಂದಿದ ಗರಿಗಳು ಮೆಲನಿನ್ ಇಲ್ಲದ ಗರಿಗಳಿಗಿಂತ ಸದೃಢವಾಗಿದ್ದು ಗರಿಗಳು ಬೇಗ ಸವೆಯದಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿ ಎಲ್ಲ ಬಿಳಿ ಬಣ್ಣದ ಪಕ್ಷಿಗಳ ರೆಕ್ಕೆಯ ಗರಿಗಳ ತುದಿಯು ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ಇದರಿಂದಾಗಿ ಗರಿಗಳು ಸವೆತ ಮತ್ತು ಹರಿದು ಹೋಗುವುದನ್ನು ಈ ಮೆಲನಿನ್ ತಡೆಯುತ್ತದೆ. ಪೊರ್ಪರಿನ್ಗಳು. ಮೂರನೇ ವರ್ಣದ್ರವ್ಯ ಗುಂಪಾದ ಪೊರ್ಪರಿನ್ಗಳು ಅಮೈನೋ ಆಮ್ಲಗಳ ಬದಲಾವಣೆಯಿಂದ ಉತ್ಪತ್ತಿಯಾಗುತ್ತವೆ. ಇವು ನೇರಳಾತೀತ ಬೆಳಕಿಗೆ ಒಗ್ಗಿಕೊಂಡಾಗ ಪ್ರಕಾಶಮಾನವಾದ ಕೆಂಪು ಬೆಳಕನ್ನು ಪ್ರತಿಧ್ವನಿಸುತ್ತವೆ. ಈ ವರ್ಣದ್ರವ್ಯವು ಗುಲಾಬಿ, ಕೆಂಪು, ಕಂದು, ಹಸಿರು ಸೇರಿದಂತೆ ವಿವಿಧ ಬಣ್ಣಗಳನ್ನು ಉತ್ಪಾದಿಸುತ್ತದೆ. ಕೆಲವು ಗೂಬೆ, ಪಾರಿವಾಳ, ನವಿಲು, ಕೋಳಿಗಳಂತಹ ಹಾರಲಾರದ ಭೂಪಕ್ಷಿಗಳಲ್ಲಿ ಈ ವರ್ಣದ್ರವ್ಯ ಕಂಡುಬರುತ್ತದೆ. ಟುರಾಕೋ ಪಕ್ಷಿಯ ಅದ್ಭುತ ಹಸಿರು ಮತ್ತು ಕೆಂಪು ಬಣ್ಣಕ್ಕೆ ಈ ವರ್ಣದ್ರವ್ಯದ ಗುಂಪು ಕಾರಣವಾಗಿದೆ. ಬಣ್ಣ ವೈಪರೀತ್ಯಗಳು ಅಂದರೆ ಕಲರ್ ಅಬ್ನಾರ್ಮಾಲಿಟೀಸ್. ವರ್ಣದ್ರವ್ಯಗಳು ಸಾಮಾನ್ಯ ಮಟ್ಟಕ್ಕಿಂತ ಜಾಸ್ತಿ ಇದ್ದಾಗ ಅಥವಾ ಇಲ್ಲದೇ ಇದ್ದಾಗ ಪಕ್ಷಿಯ ನೋಟವು ನಾಟಕೀಯವಾಗಿ ಬದಲಾಗಬಹುದು. ಈ ರೀತಿಯ ಬಣ್ಣ ವೈಪರೀತ್ಯತೆಯನ್ನು ಮನೆಗುಬ್ಬಿ, ಅಮೆರಿಕನ್ ಕ್ರೌ, ಕೆನಡಿಯನ್ ಗೂಸ್, ಡಾರ್ಕ್ ಐಡ್ ಜುಂಕೋದಂತಹ ಪಕ್ಷಿಗಳಲ್ಲಿ ಕಾಣಬಹುದು. ಇವುಗಳಲ್ಲಿ ಅಸಹಜವಾದ ಬಿಳಿ ತೇಪೆಗಳನ್ನು ಕಾಣಬಹುದು. ಪಕ್ಷಿಗಳ ಬಣ್ಣಕ್ಕೆ ಯಾವ ವರ್ಣದ್ರವ್ಯಗಳು ಕಾರಣ ಎಂದು ತಿಳಿದವು. ಮುಂದುವರೆದು ಗರಿಗಳ ರಚನೆಯು ಹೇಗೆ ವರ್ಣ ವೈವಿಧ್ಯತೆಗೆ ಕಾರಣವಾಗುತ್ತದೆ ಎಂದು ತಿಳಿಯೋಣ ಬನ್ನಿ. ಪಕ್ಷಿಗಳ ಬಣ್ಣಗಳ ವೈವಿಧ್ಯತೆಗೆ ಗರಿಗಳ ರಚನೆಯಿಂದ ಉತ್ಪತ್ತಿಯಾಗುವ ಬಣ್ಣಗಳು ಸೇರ್ಪಡೆಯಾಗುತ್ತವೆ. ಗರಿಗಳಲ್ಲಿನ ಪ್ರೋಟೀನ್ಗಳಿಂದ ಬೆಳಕು ವಕ್ರೀಭವನಗೊಳ್ಳುವುದರಿಂದ ಬಣ್ಣಗಳು ಉತ್ಪತ್ತಿಯಾಗುತ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಹಲವು ಹಮ್ಮಿಂಗ್ ಬರ್ಡ್ ಜಾತಿಗಳ ಗಾರ್ಜೆಟ್ ಅಂದರೆ ಗಂಟಲು ಭಾಗದ ಗರಿಗಳು. ಹಮ್ಮಿಂಗ್ ಬರ್ಡ್, ನವಿಲು, ಪರ್ಪಲ್ ಗ್ಯಾಲಿನೋಲ್, ಟ್ರೈಕಲರ್ಡ್ ಹೆರಾನ್ ಪಕ್ಷಿಗಳನ್ನು ನೋಡಿದಾಗ ಅವುಗಳನ್ನು ನೋಡುವಂತಹ ವೀಕ್ಷಣಾ ಕೋನ ಬದಲಾದಂತೆ ಅವುಗಳ ಬಣ್ಣವೂ ಸಹ ಬದಲಾದಂತೆ ಪ್ರಕಾಶಮಾನವಾಗಿ ಹೊಳೆದಂತೆ ಮಿನುಗಿದಂತೆ ಕಾಣುತ್ತದೆ. ಈ ವಿದ್ಯಮಾನಕ್ಕೆ ಕಾರಣ ಬೆಳಕು ಗರಿಗಳ ಮಧ್ಯೆ ಆಯ್ದಾಗ ಫೆದರ್ ಬಾರ್ಬ್ಯೂಲ್ಸ್ಗಳೆಂಬ ಸೂಕ್ಷ್ಮ ಎಳೆಗಳು ಬೆಳಕನ್ನು ವಕ್ರೀಭವಿಸುತ್ತವೆ. ಈ ವೇಳೆ ವಕ್ರೀಭವನವು ಪ್ರಿಸಮ್ನಂತೆ ಕಾರ್ಯನಿರ್ವಹಿಸಿ ಬೆಳಕನ್ನು ಶ್ರೀಮಂತ ಘಟಕ ಬಣ್ಣಗಳಾಗಿ ವಿಭಜಿಸುತ್ತದೆ. ತತ್ಪರಿಣಾಮ ಪಕ್ಷಿಯು ಹೊಳೆದಂತೆ ಮಿನುಗಿದಂತೆ ಕಾಣುತ್ತದೆ. ವರ್ಣ ವೈವಿಧ್ಯತೆ ಇಲ್ಲದ ಗರಿಗಳು. ಕೆಲವು ಪಕ್ಷಿಗಳ ಗರಿಗಳಲ್ಲಿರುವ ಕೆರಾಟಿನ್ ಪ್ರೋಟೀನ್ಗಳ ಸಂಘಟಿತ ರಚನೆಯಿಂದ ಬೆಳಕಿನ ವಕ್ರೀಭವನದಿಂದ ಗರಿಗಳ ಬಣ್ಣ ಉತ್ಪತ್ತಿಯಾಗುತ್ತದೆ. ವಿಶೇಷವಾಗಿ ಪಕ್ಷಿಗಳಲ್ಲಿ ಬಹುತೇಕವಾಗಿ ನೀಲಿ ಬಣ್ಣವು ಈ ರೀತಿ ಉತ್ಪತ್ತಿಯಾಗುತ್ತದೆ. ಎಂದರೆ ಬೆಳಕು ಗರಿಗಳ ಮೇಲೆ ಬಿದ್ದಾಗ ನೀಲಿ ಬಣ್ಣ ಮಾತ್ರ ಪ್ರತಿಫಲಿಸಲ್ಪಟ್ಟು ಉಳಿದ ಬಣ್ಣಗಳು ಮೆಲನಿನ್ ಪದರದಿಂದ ಹೀರಲ್ಪಡುತ್ತವೆ. ಇದರಿಂದಾಗಿ ಪಕ್ಷಿಯು ನೀಲಿಯಾಗಿ ಕಾಣುತ್ತದೆ. ಇಂಡಿಗೋ ಬಂಟಿಂಗ್ಸ್
ಮೌಂಟೇನ್ ಬ್ಲೂ ಬರ್ಡ್ಸ್ಗಳಲ್ಲಿ ಈ ರೀತಿಯ ವೈಶಿಷ್ಟ್ಯತೆಯನ್ನು ಕಾಣಬಹುದು. ಈ ಅಂಶವನ್ನು ನೀವು ತಿಳಿಯಲು ಬ್ಲೂ ಜಾಯ್ ಪಕ್ಷಿಯ ಗರಿಯನ್ನು ತೆಗೆದುಕೊಂಡು ಅದಕ್ಕೆ ಮುಂದಿನಿಂದ ಬೆಳಕನ್ನು ಹಾಯಿಸಿದಾಗ ಅದು ನೀಲಿಯಾಗಿ ಕಾಣುತ್ತದೆ. ಅದೇ ಬೆಳಕನ್ನು ಗರಿಯ ಹಿಂಬದಿಯಿಂದ ಹಾಯಿಸಿದಾಗ ಗರಿಯು ಕಪ್ಪಾಗಿ ಕಾಣುತ್ತದೆ. ಇದರರ್ಥ ಪಕ್ಷಿಯು ನೀಲಿಯಾಗಿ ಕಾಣಲು ಗರಿಯ ಬಣ್ಣ ಕಾರಣವಲ್ಲ, ಬದಲಾಗಿ ಗರಿಯ ವಕ್ರೀಭವನ ಪರಿಣಾಮದಿಂದಾಗಿ ನೀಲಿ ಬಣ್ಣ ಮಾತ್ರವೇ ಪ್ರತಿಫಲಿಸಿದ ಕಾರಣದಿಂದಾಗಿ ಈ ರೀತಿ ಉಂಟಾಗುತ್ತದೆ ಎಂಬುದನ್ನು ನಾವು ಮನಗಾಣಬಹುದು. ಅಲ್ಟ್ರಾವೈಲೆಟ್ ಫೆದರ್ಸ್, ನೇರಳಾತೀತ ಗರಿಗಳು. ಪಕ್ಷಿಗಳು ನಮಗಿಂತ ಹೆಚ್ಚಿನ ಬಣ್ಣ ವೈವಿಧ್ಯತೆಯನ್ನು ನೋಡಲು ಸಾಧ್ಯವಿದೆ. ಅವು ಅಲ್ಟ್ರಾವೈಲೆಟ್ ವೇವ್ಲೆಂತನ್ನು ಸಹ ನೋಡಬಲ್ಲವು. ಹಾಗಾಗಿ ಕೆಲವು ಜಾತಿಯ ಗರಿಗಳ ರಚನೆಯು ಅಲ್ಟ್ರಾವೈಲೆಟ್ ವ್ಯಾಪ್ತಿಯಲ್ಲಿ ಬೆಳಕನ್ನು ಪ್ರತಿಬಿಂಬಿಸುತ್ತವೆ. ಆದರೆ ಅದು ನಮಗೆ ಕಾಣಲಿಕ್ಕಿಲ್ಲ, ಆದರೆ ಪಕ್ಷಿಗಳಿಗೆ ಅದು ಕಾಣಬಹುದು. ಇನ್ನು ಈ ಬಣ್ಣಗಳಿಂದ ಪಕ್ಷಿಗಳಿಗೆ ಏನು ಉಪಯೋಗ ಎಂದು ನೋಡೋಣ ಬನ್ನಿ. ಯಾವ ಪಕ್ಷಿಗಳ ಮೈ ಬಣ್ಣವು ಪ್ರಕಾಶಮಾನವಾಗಿರುತ್ತದೋ ಅಂತಹ ಪಕ್ಷಿಗಳು ಬಹುತೇಕ ಸಮಯವನ್ನು ಆಕಾಶ, ಮರದ ತುದಿ, ನೀರಿನಲ್ಲಿ ಕಳೆಯುತ್ತವೆ. ಇನ್ನು ನೆಲ ಮತ್ತು ನೆಲದ ಸಮೀಪ ವಾಸಿಸುವ ಪಕ್ಷಿಗಳು ಮಾಸಿದ ಬಣ್ಣಗಳನ್ನು ಹೊಂದಿರುತ್ತವೆ. ಪ್ರಾಣ ರಕ್ಷಣೆಯ ಉದ್ದೇಶದಿಂದ ಪಕ್ಷಿಗಳು ತಮ್ಮ ಸುತ್ತಲ ಪರಿಸರದಂತಹ ಬಣ್ಣವನ್ನೇ ಹೊಂದಿರುತ್ತವೆ. ಇದರಿಂದಾಗಿ ಅವು ಪರಿಸರದಲ್ಲಿ ಮರೆಮಾಚಲ್ಪಡುತ್ತವೆ. ಪರಿಣಾಮ ಈ ಪಕ್ಷಿಗಳು ಪರಭಕ್ಷಕ ಪ್ರಾಣಿಗಳಿಗೆ ಮತ್ತು ಬೇಟೆಗಾರರಿಗೆ ಸುಲಭವಾಗಿ ಕಾಣುವುದಿಲ್ಲ. ಇನ್ನು ಪಕ್ಷಿ ಪ್ರಪಂಚದಲ್ಲಿ ಕೆಲ ಗಂಡು ಪಕ್ಷಿಗಳು ಹೆಚ್ಚು ಶುಭ್ರವಾದ ವಿವಿಧ ಬಣ್ಣಗಳನ್ನು ಹೊಂದಿದ್ದು ನೋಟದಲ್ಲಿ ಅಂದವಾಗಿ ಕಾಣುತ್ತವೆ. ಆದರೆ ಹೆಣ್ಣು ಪಕ್ಷಿಗಳು ಮಾಸಿದ ಬಣ್ಣವನ್ನು ಹೊಂದಿದ್ದು ಅಷ್ಟೇನು ಆಕರ್ಷಕವಾಗಿ ಕಾಣುವುದಿಲ್ಲ. ಇದಕ್ಕೆ ಉದಾಹರಣೆ ಎಂದರೆ ನವಿಲು, ಟರ್ಕಿ, ಕೋಳಿ, ಗುಬ್ಬಿ ಹೀಗೆ ಹಲವು ಪಕ್ಷಿಗಳ ಉದಾಹರಣೆ ಕೊಡಬಹುದು. ಹೀಗೆ ಏಕೆ ಗಂಡು ಆಕರ್ಷಿತವಾಗಿರುತ್ತದೆ ಎಂದರೆ ಗಂಡು ಸಂತಾನಾಭಿವೃದ್ಧಿಯ ಕಾಲದಲ್ಲಿ ಹೆಣ್ಣನ್ನು ಆಕರ್ಷಿಸಲು ಅದಕ್ಕೆ ರೂಪದ ಅವಶ್ಯಕತೆ ಇದೆ. ಆದರೆ ಹೆಣ್ಣು ಮೊಟ್ಟೆ ಇಡುವುದು, ಮೊಟ್ಟೆ ಮೇಲೆ ಕುಳಿತು ಕಾವು ಕೊಡುವುದು ಮಾಡುವುದರಿಂದ ಅದು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ನೆರವಾಗುವಂತೆ ಪ್ರಕೃತಿ ಅವುಗಳಿಗೆ ವಿಕಾಸ ತತ್ವದಡಿ ಮಾಸಿದ ಬಣ್ಣಗಳನ್ನು ನೀಡಿದೆ. ಇದಿಷ್ಟು ಪಕ್ಷಿಗಳ ರಂಗುರಂಗಿನ ಬಣ್ಣದ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು.